ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಪನ್ನಗಾಧಿಪತೆ ದೇವ ಅನಂತೋ ವಾಯುವಾಹನ ವಿಷ್ಣುಪೀಠಾತ್ಮನೆ ತುಭ್ಯಂ ನಾಗರಾಜಾಯತೆ ನಮಃ. ನಾಗರಾಜಾಯ ನಮಃ. ಆತ್ಮೀಯರೇ, ಭಗವತಿ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು 13ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ, ಶುಕ್ರವಾರ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯನ್ ನೃಣಾಂ ಆಯುರ್ವರ್ಧನಮುತ್ತಮೋ ಶುಭಕರಂ ವಿದ್ವನ್ಮಹಾಭೂಷಣಂ ಶ್ರೇಯಪ್ರಾಪ್ತ್ಯಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣಿತಾಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸದ ನಕ್ಷತ್ರ ಮೂಲಾ ನಕ್ಷತ್ರ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ವಜ್ರನಾಮ ಯೋಗ ಬಾಲವಾಕರಣ ಇದೆ ಪಂಚಾಂಗದಲ್ಲಿ. ಇವತ್ತಿನ ದಿನದ ವಿಶೇಷತೆ ಏನು ಗೊತ್ತಾ? ಕುಂಭ ಸಂಕ್ರಾಂತಿ. ಸೂರ್ಯನು ಕುಂಭರಾಶಿಯನ್ನು ಪ್ರವೇಶ ಮಾಡುವಂತಹ ದಿವಸ. ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ತನ್ನ ಮನೆಯನ್ನು ನೋಡ್ತಾನೆ ಅವನು. ಸಿಂಹರಾಶಿಯನ್ನು ನೋಡುವಂತಹ ಕಾಲವಾಗಿದೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ಶೂನ್ಯ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಎಂದಿನಂತೆ. ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಇಲ್ಲ. ಸಿಂಹರಾಶಿಯಲ್ಲಿ ಕೇತು. ಕನ್ಯಾ, ತುಲಾ, ವೃಶ್ಚಿಕ ಈ 3 ರಾಶಿಯು ಶೂನ್ಯ ರಾಶಿಯಾಗಿದೆ. ಧನು ರಾಶಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಮಕರ ರಾಶಿಯಲ್ಲಿ ಅಂಗಾರಕನಿದ್ದಾನೆ ಉಚ್ಚಸ್ಥಾನದಲ್ಲಿ. ಕುಂಭರಾಶಿಯಲ್ಲಿ ರವಿ ಮತ್ತು ಶುಕ್ರರು, ಬುಧ ಮತ್ತು ರಾಹು ಈ 4 ಗ್ರಹಗಳಿದ್ದಾವೆ. ಮೀನರಾಶಿಯಲ್ಲಿ ಎಂದಿನಂತೆ ಶನಿ ಮಹಾತ್ಮ, ಜೊತೆಯಲ್ಲಿ ಗುಳಿಕೋದಯ ಮಾಂದ್ಯೋದಯವಾಗಿದೆ. ಇದೆಲ್ಲವನ್ನು ನೋಡುವಾಗ ಮೇಷಾದಿ 12 ರಾಶಿಗಳ ಫಲಾಫಲ ಹೇಗಿದೆ ಹೇಳುವಂತಹದ್ದನ್ನು ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದು. ಮೊದಲು ಮೇಷರಾಶಿ. ಅಶ್ವಿನಿ, ಭರಣಿ, ಕೃತ್ತಿಕ, ಪಾದಂ, ಮೇಷ 7.5 ಹಲವಾರು ಸಮಸ್ಯೆಗಳು, ಜಟಿಲವಾದಂತಹ ಬಿಡಿಸಲಿಕ್ಕೆ ಆಗದೇ ಇರತಕ್ಕಂತಹ ಕಗ್ಗಂಟು, ಸಾಲ ಜಾಸ್ತಿ, ಅದರಿಂದ ಬಂಧು ಬಾಂಧವರ ಎದುರು ತಲೆ ತಗ್ಗಿಸುವಂತಹ ಸನ್ನಿವೇಶ, ತಗೊಂಡವರಿಗೆ ಮತ್ತೆ ಕೊಡ್ಲಿಕ್ಕೆ ಆಗೋದಿಲ್ಲ. ವ್ಯಾಪಾರ ವ್ಯವಹಾರಗಳೇ ಇಲ್ಲ. ಇದರಿಂದ ಹಲವಾರು ಸಮಸ್ಯೆಗಳು ಮೇಷರಾಶಿಯವರಿಗೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೂ ಉದ್ಯೋಗದಲ್ಲಿ ಕಿರಿಕಿರಿ, ರಾಜಕೀಯದಲ್ಲಿರ್ತಕ್ಕಂಥವರಿಗೂ ಕಿರಿಕಿರಿ. ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು? ಶನಿ ದೇವರಿಗೆ ಎಳ್ಳೆಣ್ಣೆ ಸಮರ್ಪಣೆ, ಎಳ್ಳು ಬತ್ತಿ ಹಚ್ಚೋದು. 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳೋದು. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ಕೃತ್ತಿಕ, ರೋಹಿಣಿ, ಮೃಗಶಿರಾರ್ಧಂ, ವೃಷಭ ನೋಡಿ. ವೃಷಭ ರಾಶಿಯವರಿಗೆ ಗುರುಬಲ ಚೆನ್ನಾಗಿದೆ. ಚಿಂತೆ ಬೇಡ. ಮಂಗಲ ಕಾರ್ಯ ಸಾಧ್ಯವಾದ್ರೆ ಮಾಡ್ಕೊಳ್ಳಿ. ಸಪ್ತಮಾಧಿಪತಿ ಉಚ್ಚನಾಗಿದ್ದಾನೆ. ಕುಜದೋಷ ಇಲ್ಲ. ಆರೋಗ್ಯದಲ್ಲಿ ವೃದ್ಧಿ. ಚರ್ಮ ರೋಗಗಳು ನಿವಾರಣೆಯಾಗುವಂತಹ ಕಾಲ. ಮನೆ ಬಿಟ್ಟು ಹೋದವರು ಮತ್ತೆ ಮನೆಗೆ ಬರುವಂತಹ ಕಾಲ. ಒಟ್ಟಾರೆ ಈ ಕಾಲ ನಿಮಗೆ ಒಳ್ಳೆಯ ಕಾಲ. ಪರಿಹಾರಕ್ಕೆ ದೃಷ್ಟಿದೋಷಕ್ಕೆ ನಿವಾರಣೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಸಾಧ್ಯವಾದರೆ ಧರ್ಮಸ್ಥಳದ ಮಂಜುನಾಥನ ಅನುಗ್ರಹವನ್ನು ಪಡ್ಕೊಳ್ಳಿ. ಅದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಆರೋಗ್ಯ ಪ್ರಾಪ್ತಿಗಾಗಿ ಗೋಸೇವೆ ನಿಮ್ಮ ಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮೃಗಶಿರ, ಆರ್ದ್ರ, ಪುನರ್ಸೂತ್ರ, ಯೋಪಾದಂ, ಮಿಥುನ. ಮಿಥುನ ರಾಶಿಯವರ ಸಂಖ್ಯೆ 5 ಬಳಸ್ಕೊಳ್ಬೇಕು. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಬೇಕು. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಬೇಕು. ಹಾಗಿದ್ದಾಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಏನು ಕಷ್ಟ ಇದೆಯಪ್ಪ ಆಗಿದ್ರೆ ನೋಡಿ. ಅಷ್ಟಮ ಸ್ಥಾನದಲ್ಲಿ ಅಂಗಾರಕ ನಿಂತ್ಕೊಂಡಿದ್ದಾನೆ. ವಿವಾಹ ಆದವರಿಗೆ ಸ್ವಲ್ಪ ತೊಂದರೆ ಇರತಕ್ಕಂತಹದ್ದು. ದಾಂಪತ್ಯ ನಾಶ, ಕೌಟುಂಬಿಕ ಕಲಹ, ಹೆಣ್ಣಿನ ಕಡೆಯವರಿಂದ ಅಥವಾ ಗಂಡಿನ ಕಡೆಯವರಿಂದ ಘಾತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ತಲೆಗೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತಹ ರೋಗಾದಿಗಳು ವೃದ್ಧಿಯಾಗ್ತದೆ. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಪರಿಹಾರವನ್ನು ಮಾಡ್ಕೊಳ್ಳಿ. ವಿಷ್ಣು ದೇವರ ಉಪಾಸನೆಯಿಂದ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗುವಂತಹ ಲಕ್ಷಣ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಪುನರ್ವಸು, ಪುಷ್ಯ, ಆಶ್ಲೇಷಾಂತಂ, ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಅಧಿಪತಿ ಚಂದ್ರ 6ನೇ ಭಾವದಲ್ಲಿದ್ದಾನೆ. ಶತ್ರುಗಳಿಂದ ತೊಂದರೆ, ಅದರಲ್ಲೂ ಸ್ತ್ರೀ ಶತ್ರುಗಳ ಕಾಟ ಜಾಸ್ತಿ ಆಗುವಂತಹ ಸಾಧ್ಯತೆ. ಮಾತಿಗೂ ಜಗಳ, ಕೆಟ್ಟ ಮಾತನ್ನಾಡುವುದರ ಮೂಲಕವಾಗಿ ಮನಸ್ಸಿಗೆ ನೋವುಂಟಾಗುವಂತಹ ಸಾಧ್ಯತೆ. 7ನೇ ಭಾವದಲ್ಲಿ ಕುಜನ್ ಉಚ್ಚನಾಗಿದ್ದಾನೆ. ವ್ಯವಹಾರದಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಕಲಹ, ಮಕ್ಕಳು ಸಹಿತವಾಗಿ ಹೇಳಿದ ಮಾತನ್ನ ಕೇಳದೇ ಇರಬಹುದು. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಬಿಳಿ ಬಣ್ಣದ ಹಸುವಿಗೆ ಗ್ರಾಸವನ್ನು ನೀಡಿ, ಸಾಧ್ಯವಾದರೆ ಮನೆಯಲ್ಲಿ ಭಗವದ್ಗೀತೆಯನ್ನು ಓದಿ, ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸಿ, 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ.
ಈಗ ಸಿಂಹರಾಶಿ ಮಘ ಪುಬ್ಬ ಉತ್ತರ ಏಕಪಾದಂ ಸಿಂಹ. ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಕಾಟ, ಕರ್ಮದೋಷ ಬೆನ್ನತ್ತಿ ಬರ್ತಾ ಇರ್ತದೆ. ಮಾಡಿದ್ದುಣ್ಣು ಮಹಾರಾಯ, ಕೇಳಿರ್ಬಹುದು ಗಾದೆ ಮಾತನ್ನ. ನೀವು ಮಾಡಿದಂತಹ ಕೆಲವು ತಪ್ಪು ಕೆಲಸಗಳು ಈಗ ನಿಮಗೆ ಬೆನ್ನತ್ತಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರೋಗ್ಯದಲ್ಲಿ ಏರ್ಪೇರು ಉಂಟಾಗ್ತದೆ. ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಲಕ್ಷಣಗಳು, ರಾಜಕೀಯದಲ್ಲಿ ಘರ್ಷಣೆ ಉಂಟಾಗುವಂತಹ ಲಕ್ಷಣ, ಆರಕ್ಷಕರ ತೊಂದರೆ, ಮನಸ್ಸಿಗೆ ಸಮಾಧಾನ ಇಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಶಂಭುವಿಗೆ ಅಥವಾ ಉಮಾಮಹೇಶ್ವರನಿಗೆ ಅಭಿಷೇಕ ಪೂಜೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನ ಅಥವಾ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗೋದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. ಇದನ್ನೆಲ್ಲ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ಇಂದಿನ ಕಾಲಜ್ಞಾನದಲ್ಲಿ. ಸಿಂಹ ರಾಶಿಯವರು 1ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ, ಶಂಭುವಿನ ಉಪಾಸನೆಯಿಂದ ಕಷ್ಟ ನಿವಾರಣೆ. ಈಗ ಕನ್ಯಾ ರಾಶಿ. ಉತ್ತರ ಹಸ್ತ ಚಿತ್ತಾರ್ಧಂ ಕನ್ಯಾ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ಯ ನೋಡ್ತಾ ಇದ್ದಾನೆ. ನಧಾರ ನಮಿತ್ರಂ ಚಿರಂಚಾರು ಚಿತ್ತಂ ಶನೋದ್ಯೋನಗೆ. 7ನೇ ಮನೆಯಲ್ಲಿ ಶನಿ. ಗಂಡ ಹೆಂಡತಿಯಲ್ಲಿ ರೋಗ ಪ್ರಾಪ್ತಿ ಆಗುವಂತಹ ಲಕ್ಷಣಗಳು, ಕೆಲವರಿಗೆ ಅಲರ್ಜಿ, ಕೆಲವರಿಗೆ ಮನಸ್ತಾಪ, ಕೆಲವರಿಗೆ ಆಗಾಗ ಜಗಳ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಭೋಜನ ವಿಚಾರದಲ್ಲೂ ಸಹಿತವಾಗಿ ಅದು ಬೇಡ ಇದು ಬೇಡ, ಮಾಡಿದ್ದೇ ಸರಿಯಾಗಿಲ್ಲ, ಈ ರೀತಿಯಂತಹ ಜಗಳ ಮನಸ್ತಾಪಗಳು ಉಂಟಾಗುವಂತಹ ಲಕ್ಷಣ. ಹೆಣ್ಣು ಮಕ್ಕಳಿಗೆ ಸಾಕಷ್ಟು ತೊಂದರೆಗಳು, ಉದ್ಯೋಗ ವ್ಯವಹಾರವೂ ಸಹಿತವಾಗಿ ಸರಿಯಾಗಿ ಆಗುವುದಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವುದು, ತಿಮ್ಮಪ್ಪನ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆಯಾಗುವಂತಹ ಲಕ್ಷಣಗಳು. ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಯನ್ನು ಉಡುಗೆ ತೊಡುಗೆಯಾಗಿ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಪಂಚಮ ರಾಶಿಯಲ್ಲಿದ್ದಾನೆ, 5ನೇ ಮನೆಯಲ್ಲಿ. ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅನುಕೂಲ ಉಂಟಾಗ್ತದೆ. ಉದ್ಯೋಗ ಇಲ್ಲದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಉದ್ಯೋಗದಲ್ಲಿ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಪ್ರಮೋಷನ್ ಇತ್ಯಾದಿಗಳು ಲಭ್ಯ. ಹೆಣ್ಣು ಮಕ್ಕಳಿಂದ ಮನೆಗೆ ನೆಮ್ಮದಿ, ಬಂಧು ಬಾಂಧವರ ಪ್ರೀತಿ, ಮಿತ್ರರ ಆಗಮನ, ಮನೆಯಲ್ಲಿ ಸುಗ್ರಾಸ ಭೋಜನ, ಇವೆಲ್ಲ ಇರತಕ್ಕಂಥದ್ದು ಇವತ್ತಿನ ದಿವಸ ತುಲಾರಾಶಿಯವರಿಗೆ. ತುಲಾರಾಶಿಯವರು ಕಷ್ಟ ನಿವಾರಣೆಗಾಗಿ ಬಿಳಿ ಬಣ್ಣದ ಹಾಲು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕ್ಷೇಮ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರ. ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಪಡೆಯುವುದರಿಂದ ಕ್ಷೇಮ. ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡಿ ನಿಮ್ಮ ಕೆಟ್ಟ ಕಾಲ ಎಲ್ಲ ಪರಿಹಾರವಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ವಿಶಾಖ ಅನುರಾಧ ಜ್ಯೇಷ್ಠಾಂತವು ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಉಚ್ಚನಾಗಿದ್ದಾನೆ. ಒಳ್ಳೆಯ ಸತ್ಫಲಗಳು, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ರೀತಿಯಂತಹ ವ್ಯವಹಾರಗಳು ಅಥವಾ ಒಳ್ಳೆಯ ಸಜ್ಜನರ ಸಹವಾಸ, ಇವುಗಳಿಂದ ಮೇಲೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ ಇದನ್ನು ನೋಡಿ ದೃಷ್ಟಿ ಹಾಕುವವರು ತುಂಬಾ ಜನ ಇದ್ದಾರೆ. ಕೆಲವರಿಗೆ ದೃಷ್ಟಿ ಬಾಧೆ, ಕೆಲವರಿಗೆ ವಾಗ್ದೋಷ, ಕೆಲವರಿಗಂತೂ ಬಹಳ ಕಾಲದಿಂದಲೂ ಮನಸ್ತಾಪ. ಇದೆಲ್ಲದರ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? 9ರ ಸಂಖ್ಯೆ ಬಳಕೆ, ನವಗ್ರಹಗಳ ಜಪ ಹಾಗೂ ನವಧಾನ್ಯ ದಾನ, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗಿರುವಂತಹ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ಈಗ ಧನುರಾಶಿ. ಮೂಲ ಪೂರ್ವಾಷಾಢ ಉತ್ತರಾಷಾಢ ಏಕಪಾದಂ ಧನು. ಧನು ರಾಶಿಗೆ ಅಧಿಪತಿ ಗುರು. ಗುರು 7ನೇ ಭಾವದಲ್ಲಿತ್ತು, ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಅಂದಾಗ ಮನೆಯಲ್ಲಿ ಮಂಗಲ ಕಾರ್ಯದ ಸಂಭ್ರಮ. ಮಕ್ಕಳಿಗೆ ಮದುವೆ ಮಾಡಬೇಕು, ಮದುವೆ ಆಗುವ ಕಾಲವೂ ಹೌದು. 7ನೇ ಮನೆಯಲ್ಲಿ ಗುರು, ಪೂರ್ಣ ಗುರುವಿನ ಬಲ ಇದೆ. ಆದರೆ 4ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಹಣಕಾಸಿನ ತೊಂದರೆಗಳು. ಯಾಕೆಂದ್ರೆ ಧನಾಧಿಪತಿ ಅವನು, ಧನಸ್ಥಾನಾಧಿಪತಿ ಅಂತಹ ಶನಿ ಮಹಾತ್ಮ 4ನೇ ಮನೆಯಲ್ಲಿದ್ದಾಗ ಹಣಕಾಸಿನ ತೊಂದರೆ, ವಾಹನ ಕಂಟಕ, ವ್ಯವಹಾರಗಳಲ್ಲಿ ಹಿನ್ನಡೆ ಉಂಟಾಗುವಂತಹ ಲಕ್ಷಣಗಳು. ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನೋ ಆಗಿದ್ರೆ ಗುರುದೇವರ ಅನುಗ್ರಹ ಪಡ್ಕೊಳ್ಳೋದು, ಮಂತ್ರಾಲಯಕ್ಕೆ ಹೋಗಿ ಬರೋದು. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳೋದು. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಬಹುದು. ಜೊತೆಯಲ್ಲಿ ನೀವು ವಿಶೇಷವಾಗಿ ಗೋಮಾತೆಗೆ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಧನು ರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ಈಗ ಮಕರ ರಾಶಿ. ಉತ್ತರಾಷಾಢ ಶ್ರವಣ ಧನಿಷ್ಠಾರ್ಧಂ ಮಕರ. ಮಕರ ರಾಶಿಗೆ ಅಧಿಪತಿ ಶನಿ. ಶನಿ 3ನೇ ಭಾವದಲ್ಲಿದ್ದಾನೆ, ವಿಕ್ರಮ ಸ್ಥಾನದಲ್ಲಿ. ನಿಮ್ಮ ವ್ಯವಹಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಕೊಡೋದಿಲ್ಲ. ಅಣ್ಣ ತಮ್ಮಂದಿರೇ ಅಡ್ಡಗಾಲ ಹಾಕ್ತಾರೆ, ವ್ಯವಹಾರಗಳು ನಡೆಯೋದಿಲ್ಲ. ಕೆಲವರಿಗಂತೂ ಗಡಿ ಸಮಸ್ಯೆಗಳು, ಮನೆಯಲ್ಲಾಗಿರ್ಲಿ, ಹೊಲದಲ್ಲಾಗಿರ್ಲಿ, ತೋಟದಲ್ಲಾಗಿರ್ಲಿ ಗಡಿ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ. ಸೇನಾನಿಗಳಿಗೂ ತೊಂದರೆ ಉಂಟಾಗುವಂತಹ ಲಕ್ಷಣಗಳು.
ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆಯದೆ ಅದರಿಂದ ತೊಂದರೆಗಳು. ಪರಿಹಾರಕ್ಕಾಗಿ ಮಕರ ರಾಶಿಯವರು ಶನಿ ಮಹಾತ್ಮನಿಗೆ ನೀಲ ವಸ್ತ್ರವನ್ನು ಸಮರ್ಪಣೆ ಮಾಡುವುದರಿಂದ, ಶನೇಶ್ವರನ ಪ್ರೀತಿಗಾಗಿ ಅಷ್ಟೋತ್ತರದಿಂದ ತಿಲಾರ್ಚನೆಯನ್ನು ಮಾಡಿಸುವುದರಿಂದ ನಿಮಗೆ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 8ರ ಸಂಖ್ಯೆಯ ಬಳಕೆ, ನೀಲವಸ್ತ್ರ ಧಾರಣೆ, ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಭಿಮುಖವಾಗಿರ್ತಕ್ಕಂತಹ ದೇವತಾ ದರ್ಶನ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು. ಈಗ ಕುಂಭರಾಶಿ. ಧನಿಷ್ಠ, ಶತವಿಷ, ಪೂರ್ವಭಾದ್ರ, ತ್ರಯೋಪಾದಂ ಕುಂಭ. ನಿಮಗೂ ಅಧಿಪತಿ ಶನಿ. ಶನಿ ಮಹಾತ್ಮನ ಕೋಪ 7.5. ಆಗಾಗ ತೊಂದರೆಗಳು, ಅಲರ್ಜಿ, ಮಕ್ಕಳಲ್ಲಿ ಜಗಳ, ವಿದ್ಯೆಯಲ್ಲಿ ಆತಂಕ, ವ್ಯವಹಾರಗಳಲ್ಲಿ ಸಾಕಷ್ಟು ತೊಂದರೆಗಳು. ಪರಿಹಾರಕ್ಕಾಗಿ ಅಯ್ಯಪ್ಪ ಸ್ವಾಮಿಯ ಸೇವೆ, ಜೊತೆಯಲ್ಲಿ ಈಶ್ವರನ ಉಪಾಸನೆ. 8ರ ಸಂಖ್ಯೆ ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು. ನೀಲವಸ್ತ್ರ, ಕಪ್ಪು ವಸ್ತ್ರ, ಬಿಳಿ ವಸ್ತ್ರ, ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಇದನ್ನ ಸಮಯೋಚಿತವಾಗಿ ಉಪಯೋಗಿಸಿಕೊಂಡಾಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು ಇವತ್ತಿನ ಕಾಲಜ್ಞಾನದಂದು. ಈಗ ಮೀನರಾಶಿ. ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತ್ಯಂತಂ ಮೀನ. ಮೀನರಾಶಿ ಅಧಿಪತಿ ಗುರು 4ನೇ ಭಾವದಲ್ಲಿದ್ದಾನೆ, ಮನೆ ಸ್ಥಾನದಲ್ಲಿ. ಮನೆ ಕಟ್ಲಿಕ್ಕೆ ಹಾಕಿದ್ದೀರಿ, ಮನೆ ಪೂರ್ಣಗೊಳಿಸುವಂತಹ ತವಕ ಸ್ವಲ್ಪ ನಿಧಾನವಾಗಿ ಆಗ್ತದೆ. ಕೆಲಸಗಾರರಿಗೆ ಕೈ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹಲವಾರು ಚಿಂತೆ ಉಂಟಾಗುವಂತಹ ಲಕ್ಷಣಗಳು. ಬಡ್ಡಿ ಹಣ ತಗೊಂಡಿದ್ದೀರಿ, ಬಡ್ಡಿ ಕಟ್ಲಿಕ್ಕೆ ಆಗದೆ ಒದ್ದಾಡ್ತೀರಿ. ಇದು ಮೀನ ರಾಶಿಯವರಿಗೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ, ಅಷ್ಟು ಸುಲಭವಾಗಿ ಬಿಡ್ತಾನಾ? ಪರಿಹಾರ ಬೇಕಲ್ವಾ? ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿ, ಸಾಧ್ಯವಾದ್ರೆ ಮನೆಯಲ್ಲಿ ಗುರುಚರಿತ್ರೆಯನ್ನು ಓದಿ ಅಥವಾ ಓದಿಸಿ, ಆಗ ನಿಮಗಿರ್ತಕ್ಕಂತಹ ಕಷ್ಟ ನಿವಾರಣೆ ಆಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣ ಉಪಯೋಗಿಸಿಕೊಳ್ಳಿ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ದೇವತಾ ದರ್ಶನವನ್ನು ಮಾಡುವುದರಿಂದ ಕಷ್ಟ ನಿವಾರಣೆ ಮೀನರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಇಂದು ಏಕಾದಶಿ, ವಿಜಯನಾಮ ಏಕಾದಶಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನ, ಏಕಾದಶಿಯ ವೃತವಾದ ಉಪವಾಸವನ್ನ 12 ರಾಶಿಯವರು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ಶುಭವಾಗುತ್ತೆ. ಈಗಾಗಲೇ ವೀಕ್ಷಕರೇ, ಉತ್ತರಾಯಣ ಆರಂಭವಾಗಿ 1 ತಿಂಗಳ ಆಯಿತು. ಕುಂಭ ಸಂಕ್ರಾಂತಿ ಇವತ್ತಿನ ದಿವಸ. ಸೂರ್ಯನು ಮಕರ ರಾಶಿಯನ್ನ ಬಿಟ್ಟು ತ್ಯಜಿಸಿ ಕುಂಭಕ್ಕೆ ಪ್ರವೇಶ ಮಾಡಿದಂತಹ ದಿವಸ. ಅದರ ಕುಂಭ ಸಂಕ್ರಮಣ ಕಾಲ ಅಂದರೆ ಅತ್ಯಂತ ಪವಿತ್ರವಾದಂತಹ ಕಾಲ. ಈ ಕಾಲದಲ್ಲಿ ತೀರ್ಥ ಸ್ನಾನವನ್ನು ಮಾಡುವುದರಿಂದ, ಗೋ ಸೇವೆಯನ್ನು ಮಾಡುವುದರಿಂದ ಅಥವಾ ತೀರ್ಥಕ್ಷೇತ್ರದಲ್ಲಿರ್ತಕ್ಕಂತಹ ದೇವರ ದರ್ಶನವನ್ನು ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುವಂತಹ ಲಕ್ಷಣ ಇದೆ. ಸಾಧ್ಯವಾದಷ್ಟು ಕುಂಭ ತಿಂಗಳಿನಲ್ಲಿ ಯಾತ್ರೆಯನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಈ ಸಂದರ್ಭದಲ್ಲಿ ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಂಬರ್ಗಳು ಬೇಕು ಅಂತ ಆದರೆ ಕೆಳಭಾಗದಲ್ಲಿ ಬರ್ತಾ ಇದೆ, ನಂಬರನ್ನು ಬರೆದಿಟ್ಕೊಳ್ಳಿ, ಬೇಕಾದಾಗ ಉಪಯೋಗಿಸ್ಕೊಳ್ಳಿ. ಶುಭ ಆಗುತ್ತೆ, ಮಂಗಳವಾಗಲಿ. ಶುಭ ವಸ್ತು.